ಶಾಸಕ ಮುನಿರತ್ನ ಅವರಿಂದ ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮುನಿರತ್ನ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದೆ. ಕಾಂಗ್ರೆಸ್ ಕಚೇರಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿವರೆಗೂ ಕೂಡ ಈ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹಾಸನದಲ್ಲೂ ಕೂಡ ಮುನಿರತ್ನ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಆಗ್ರಹ ಮಾಡಲಾಗಿದೆ. ಮೈಸೂರಿನ ಟಿ ನರಸೀಪುರದಲ್ಲೂ ಕೂಡ ಮುನಿರತ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಖಾಸಗಿ ಬಸ್ ನಿಲ್ದಾಣದ ಬಳಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಶಾಸಕ ಮುನಿರತ್ನ ಭಾವಚಿತ್ರಕ್ಕೆ ಬೆಂಕಿ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಮುನಿರತ್ನ ವಿರುದ್ಧ ಹೋರಾಟ ನಡೀತಾ ಇದೆ. ಕಾಂಗ್ರೆಸ್ ಒಂದು ಆಕ್ರೋಶದ ಭರಿತವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಹಾಸನದಲ್ಲೂ ಕೂಡ ಟಿ ನರಸೀಪುರದಲ್ಲೂ ಕೂಡ ನನಗೆ ಬೇಕು ನಾಳೆ ಕಪ್ಪ ಕೊಡಲೇ ಕಪ್ಪ ಗುತ್ತಿಗೆದಾರ ಚಲುವರಾಯ ಸ್ವಾಮಿ ಅವರ ವಿರುದ್ಧ ಮಾತನಾಡಿದಂಥ ವ್ಯಕ್ತಿ ಗುತ್ತಿಗೆದಾರರ ವಿರುದ್ಧ ಜೀವ ಬೆದರಿಕೆ, ಕೊಲೆ ಬೆದರಿಕೆ, ಅವಾಚ್ಯ ಶಬ್ದಗಳ ಬಳಕೆ, ಜಾತಿ ನಿಂದನೆ ಹೀಗೆ ಅನೇಕ ರೀತಿಯ ಆರೋಪಗಳು ಮುನಿರತ್ನ ವಿರುದ್ಧ ಇದೆ. ಮಾಜಿ ಸಚಿವ, ಹಾಲಿ ಶಾಸಕ. ತಾನು ಬಳಸುವ ಭಾಷೆಯಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಹೇಳಿ ಆತನಿಗೆ ಗೊತ್ತಾಗಬೇಕಾಗಿತ್ತು. ಆದರೆ ನಾಲಿಗೆಯ ನಿಯಂತ್ರಣವನ್ನು ಕಳೆದುಕೊಂಡಿದ್ದಂಥ ಮುನಿರತ್ನ ಬಳಸಬಾರದ ಪದಗಳನ್ನು ಒಬ್ಬ ವ್ಯಕ್ತಿಗೆ ಬಳಸಿದ್ದಾರೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹಳ ತುಚ್ಛವಾದಂಥ ಶಬ್ದಗಳ ಪದಪ್ರಯೋಗ ಆಗಿದೆ. ಇನ್ನೊಂದು ಕಡೆ ಜಾತಿಯ ಹೆಸರನ್ನು ಬಳಸಿ ಒಬ್ಬ ವ್ಯಕ್ತಿಯ ನಿಂದನೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಸೊ ಹೀಗಾಗಿ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತ ಕಾಂಟ್ರಾಕ್ಟರ್ ಏನಿದ್ದ ಆತ ದೂರನ್ನು ಸಲ್ಲಿಕೆ ಮಾಡಿದ್ದಾನೆ. ದೂರು ಸಲ್ಲಿಕೆಯಾದ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರು. ಆ ನಂತರ ತಕ್ಷಣವೇ ಮುನಿರತ್ನ ಅವರನ್ನು ಬಂಧಿಸುವ ಕೆಲಸ ಆಗಿದೆ.